ಪ್ರೀತಿಯ ದ್ವಿತೀಯ PUC ವಿದ್ಯಾರ್ಥಿಗಳೇ, ಈ ಒಂದು ವಿಡಿಯೋ ಬಂದುಬಿಟ್ಟು ನಮ್ಮ ಸೈನ್ಸ್ ವಿದ್ಯಾರ್ಥಿಗಳಿಗಾಗಿರುತ್ತೆ, ಹೌದಲ್ವಾ? ಅವರಿಗೆಲ್ಲ ಬಹಳ ಬೇಗನೆ ಬಯೋ ಎಕ್ಸಾಮ್ ಇದೆ. ಹಾಗಾಗಿ ಅವರು ಸ್ವಲ್ಪ ಪಾಸಿಂಗ್ ಪ್ಯಾಕೇಜ್ ಕೊಡಿ, ಅದು ಇದು ಅಂತ. ಐ ಹ್ಯಾವ್ ಮೆಟೀರಿಯಲ್ ಮ್ಯಾನ್, ನನಗೆ ಕಾನ್ಫಿಡೆನ್ಸ್ ಇಲ್ಲ ಅದರಿಂದ ನಿಮಗೆ ಬರುತ್ತೋ ಇಲ್ಲೋ ಅಂತ. ಹಾಗಾಗಿ ಬಯೋ ಅಪ್ಲೋಡನ್ನು ಮಾಡಿಕೊಳ್ಳಿಲ್ಲ ನಾನು. ಆದರೆ ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ, ಕೆಮಿಸ್ಟ್ರಿ, ಫಿಸಿಕ್ಸು ಇನ್ನೂ ನಿಮಗೆ 100 ಸಲ ಹೇಳ್ತೀನಿ, ಅಪ್ಲೋಡ್ ಮಾಡಿರುವಂಥ ಪಾಸಿಂಗ್ ಪ್ಯಾಕೇಜು, ಸ್ಕೋರಿಂಗ್ ಪ್ಯಾಕೇಜ್ ಇದೆ ಅಲ್ವಾ, ಅದೇ ನಿಮ್ಮ ಆ್ಯನ್ಯುವಲ್ ಎಕ್ಸಾಮಿಗೆ ಕಡಿಮೆ ಅಂದರೂ 50ರಿಂದ 60 ಮಾರ್ಕ್ಸಿಗೆ ಅದು ಬರುತ್ತೆ. ಒಂದು ಕ್ವಶನ್ ಬಿಡ್ದಂಗೆ ತಾಗಳು ರೆಡಿ ಆಗಬೇಕು. ಹಾಗಿದ್ರೆ ಸರ್, ಈ ವಿಡಿಯೋ ಮತ್ತೆ ಯಾಕೆ ಮಾಡ್ತಾಯಿದ್ದೀರಾ ಬಯೋ ಅಂತ ಹೇಳಿದಾದರೆ, ಫಸ್ಟು ಸ್ವಲ್ಪ ವಿಡಿಯೋ ಓಡಿಸೋಣ ಆಯಿತಾ. ಕನ್ನಡ ಮೀಡಿಯಮ್ ಇದೆ ಇಲ್ಲಿ, ಇದು ಕನ್ನಡ ಮೀಡಿಯಮ್ ಬೇಡ ನಮಗೆ. ಸಾರಿ, ಎಕ್ಸ್ಕ್ಯೂಸ್ ಮೀ. ನೋಡಿ ವಿದ್ಯಾರ್ಥಿಗಳೇ, ಈ ಒಂದು ಕ್ವಶನ್ ಪೇಪರ್ ಏನು ಇವತ್ತು ಅಪ್ಲೋಡ್ ಮಾಡಿ ಕೊಡ್ತಾಯಿದ್ದೀನಲ್ವ ನಿಮಗೆ ನಾನು, ಈ ಒಂದು ಪ್ರಶ್ನೆ ಪತ್ರಿಕೆಯಿಂದ ಕಡಿಮೆ ಅಂದರೂ ಒಂದು 20 ಅಂಕಗಳು ನಿಮ್ಮ ಆ್ಯನ್ಯುವಲ್ ಎಕ್ಸಾಮಿಗೆ ಬರುತ್ತೆ. ಏನು ಸರ್ ಬರೀ 20 ಅಂತ? ಅಯ್ಯೋ ದೇವರೇ, ಕೊಡ್ತಾ ಇರೋದು ಒಂದೇ ಕ್ವಶನ್ ಪೇಪರು. ಇದನ್ನು ರೆಡಿ ಆಗಿಬಿಟ್ರೆ ವಿತ್ ಕೀ ಆನ್ಸರ್ ಕೊಡ್ತೇನೆ ಆಯಿತಾ. ಇದನ್ನು ರೆಡಿ ಆಗಿಬಿಟ್ರೆ 20 ಅಂಕಗಳು ಬರುತ್ತೆ. ಬರುತ್ತೆ ಆಯಿತಾ. ಹಾಗಾಗಿಯೇ ನಾನು ಹೇಳ್ತಿರುವಂಥದ್ದು ವಿದ್ಯಾರ್ಥಿಗಳೇ, ದಯವಿಟ್ಟು ಈ ವಿಡಿಯೋವನ್ನು ಸ್ಕಿಪ್ ಮಾಡಬೇಡಿ. ಇನ್ನೊಂದು ಮುಖ್ಯವಾದ ವಿಷಯವನ್ನು ನಿಮ್ಗೆ ಹೇಳಬೇಕಿತ್ತು. ಈ ವಿಡಿಯೋದ ಡಿಸ್ಕ್ರಿಪ್ಷನಿನ ಕೆಳಗಡೆ ಮಾಡಲ್ 1, ಮಾಡಲ್ 2, ಮಾಡಲ್ 3 ಈ ಮೊದಲು 3 ಪ್ರಶ್ನೆ ಪತ್ರಿಕೆಗಳನ್ನು ಬಿಡಿಸಿಕೊಳ್ಳಿ. ಈಗ ಇಂಗ್ಲೀಷ್ ವರ್ಷನ್ ಬಂತು ಆಯಿತಾ, ಬಿಡಿಸಿಕೊಳ್ಳಿ ಆಯಿತಾ. ಅಂದರೆ ಸಾಲ್ವ್ ಮಾಡ್ಕೊಳ್ಳಿ. ಅದನ್ನು ಮತ್ತೆ ಕೀ ಆನ್ಸರ್ ಹುಡುಕಂತ ಕೂತ್ಕೊಂಡಿದ್ದೀರಾ ವಿದ್ಯಾರ್ಥಿಗಳೇ. ಕೀ ಆನ್ಸರ್ ಕೂಡ ನಾನು ಅಪ್ಲೋಡನ್ನು ನಿಮಗೆ ಮಾಡಿಕೊಟ್ಟಿದ್ದೇನೆ. ಆ ಲಿಂಕನ್ನು ಕೂಡ ಇದೇ ಒಂದು ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನೀಡಿರ್ತೇನೆ. ಹಾಗಿದ್ರೆ ಬನ್ನಿ, ಈ ಒಂದು ಕ್ವಶನ್ ಪೇಪರನ್ನು ಈಗ ಸಾಲ್ವ್ ಮಾಡೋಣ. ನಿಮ್ಮ ಆ್ಯನ್ಯುವಲ್ ಎಕ್ಸಾಮಿಗೆ ಕಡಿಮೆ ಅಂದರೂ 20 ಅಂತ ಹೇಳಿದರೆ ಅರ್ಥ ಆಗ್ತಾ ಇದೆಯಾ? 70 ಮಾರ್ಕ್ಸಿಗೆ 20 ಮಾರ್ಕ್ಸ್ ಇಲ್ಲಿಂದನೇ ಬರುತ್ತೆ ಸರ್. ವಿತ್ ಕೀ ಆನ್ಸರು ಕೂಡ ನಿಮಗೆ ನಾನು ಕೊಡ್ತಾ ಹೋಗ್ತೇನೆ. ಬನ್ನಿ ಈಗ ನೋಡ್ತಾ ಹೋಗೋಣ ನಾವು. ವಿಚ್ ಈಸ್ ನಾಟ್ ಎ ಕ್ಯಾರೆಕ್ಟರಿಸ್ಟಿಕ್ ಫೀಚರ್ ಆಫ್ ವೈಂಡ್ ಪಾಲಿನೇಟೆಡ್ ಫ್ಲವರ್ಸ್ ಅಂತ ಇದೆ, ಹೌದಲ್ವಾ? ವಿಂಡ್ ಪಾಲಿನೇಟೆಡ್ ಫ್ಲವರ್ಸ್ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಬಂದು, ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ, ನೀವೆಲ್ಲ ಓದಿದ್ದೀರಾ, ಈಗ ಕರೆಕ್ಟಾಗಿ ಗೆಸ್ ಮಾಡಿ ತಾವುಗಳು ಹೇಳ್ಬೋದು. ಆದರೂ ಕೂಡ ನಾನೇ ಉತ್ತರವನ್ನು ನಿಮಗೆ ಕೊಡ್ತೇನೆ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಫ್ಲವರ್ಸ್ ಆರ್ ವೆರಿ ಕಲರ್ಫುಲ್ ಇಸ್ ದ ರೈಟ್ ಆನ್ಸರ್. ಕ್ವಶನ್ ನಂಬರ್ 2 ನೋಡೋಣ ಈಗ, ಹೌದಲ್ವಾ? ಗೋನಾಡೋಟ್ರೋಫಿನ್ ರಿಲೀಸಿಂಗ್ ಹಾರ್ಮೋನ್ GnRH ಈಸ್ ಎ hypothalamic hormone which stimulates pituitary gland to secrete dash ಅಂತ ಇದೆ. ಮೊದಲನೇ ಬಾರಿಗೆ ವರ್ಡ್ಸನ್ನು ಓದ್ತಾ ಇರ್ತೀವಿ, ಕೆಲವೊಮ್ಮೆ ಪ್ರೊನೌನ್ಸಿಯೇಷನಲ್ಲಿ ತಪ್ಪಾದರೆ ಕ್ಷಮಿಸಬೇಕು. ರೈಟ್ ಆನ್ಸರ್ ಈಸ್, ಮೈ ಡಿಯರ್ ಚಿಲ್ಡ್ರನ್, ಹೋಪ್ ಆಲ್ರೆಡಿ ಗೆಸ್ ಮಾಡಿದ್ದೀರಾ ಅಂದ್ಕೊಂಡಿದ್ದೀನಿ. LH ಆ್ಯಂಡ್ FSH, ಅದು A is the right answer. Question number 3. Which one of the following is a suitable method of ART advised to a woman if she cannot produce ovum but can provide environment for fertilization ಅಂತ ಇದೆ. ಕ್ವಶನ್ ನಂಬರ್ 3ಕ್ಕೆ ಸರಿಯಾದ ಉತ್ತರ ಬಂದು ಗೆಸ್ ಮಾಡಿದ್ದೀರಾ ಅಂದ್ಕೊಂಡಿದ್ದೀನಿ. ICSI is the right answer. ಕ್ವಶನ್ ನಂಬರ್ 3 ಕಂಪ್ಲೀಟ್ ಆಯಿತು ಆಯಿತಾ. ಹೋಪ್ ನೋಡೋಣ ನಿಮ್ಮ ಗೆಸ್ಸು, ನನ್ನ ಉತ್ತರಗಳು ಎಷ್ಟು ಬಂದಿದೆ ಅಂತ. ವಿಡಿಯೋ ಆದ ತಕ್ಷಣ ನೀವು ಗೆಸ್ ಮಾಡಿದ್ದು, ನಾನು ಹೇಳಿದ ಉತ್ತರಗಳು ಸರಿ ಇದ್ದಾವ ಅಂತ ನೋಡ್ಕೊಳ್ಳೋಣ. ಕ್ವಶನ್ ನಂಬರ್ 4, ಮೈ ಡಿಯರ್ ಚಿಲ್ಡ್ರನ್, ವಿಚ್ ಅನ್ಯೂಸುವಲ್ ಆಯಿತಾ ನ್ಯೂಕ್ಲಿಯೋಸೈಡ್ ಈಸ್ ಆ್ಯಡೆಡ್ ಟು ದಿ 5 end of hnRNA ಡ್ಯೂರಿಂಗ್ ಕ್ಯಾಪಿಂಗ್ ಆಫ್ ಯುಕ್ಯಾರಿಯೋಟಿಕ್ ಟ್ರಾನ್ಸ್ಕ್ರಿಪ್ಷನ್ ಅಂತ ಇದೆ. ಕ್ವಶನ್ ನಂಬರ್ 4 ರೈಟ್ ಆನ್ಸರ್ ಈಸ್, ಮೈ ಡಿಯರ್ ಚಿಲ್ಡ್ರನ್, ಗೆಸ್ ಮಾಡಿದಿರಾ? ABCD ಯಾವುದಾಗಿರ್ಬೋದು ಹೇಳ್ತೀನಿ ಆನ್ಸರು. ದಟ್ ರೈಟ್ ಆನ್ಸರ್ ಈಸ್ ಮಿಥೈಲ್. ದಟ್ ಈಸ್ ಆಪ್ಷನ್ A ಇಸ್ ದ ರೈಟ್ ಆನ್ಸರ್. ಕ್ವಶನ್ ನಂಬರ್ 5, ದಿ ಪೌಚ್ಡ್ ಆಯಿತಾ, ಯಾವುದು ಪೌಚ್ಡ್ ಮ್ಯಾಮಲ್ಸ್ ಆಫ್ ಆಸ್ಟ್ರೇಲಿಯಾ ಸರ್ವೈವ್ಡ್ ಡ್ಯೂ ಟು ದಿ ಫಾಲೋಯಿಂಗ್ ರೀಸನ್ಸ್. ಕ್ವಶನ್ ನಂಬರ್ 5 ರೈಟ್ ಆನ್ಸರ್ ಈಸ್ ಕಾಂಟಿನೆಂಟಲ್ ಡ್ರಿಫ್ಟ್, ಅದು ಕೂಡ ಹೌದು. ಲ್ಯಾಕ್ ಆಫ್ ಕಾಂಪಿಟೇಷನ್ ಫ್ರಮ್ ಎನಿ ಅದರ್ ಮ್ಯಾಮಲ್, ದಟ್ ಈಸ್ ಆಲ್ಸೋ ರೈಟ್ ಆನ್ಸರ್. ಕನ್ವರ್ಜೆಂಟ್ ಎವಲ್ಯೂಷನ್, ದಟ್ ಈಸ್ ದ ರಾಂಗ್ ಆನ್ಸರ್. ಹಾಗಿದ್ರೆ ಆಪ್ಷನ್ ಸಿ ಇಸ್ ದ ರೈಟ್ ಒನ್. ಬೋತ್ A ಆ್ಯಂಡ್ B ಅಂತ ಇದೆ ಅಲ್ವಾ, ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಹೋಪ್ ನಿಮ್ಮ ಗೆಸ್ ಕೂಡ ಸರಿಯಾಗಿದೆ ಅಂದ್ಕೊಂಡಿದ್ದೀನಿ. ಈಗಾಗಲೇ ನೀವೆಲ್ಲ ರೆಡಿ ಆಗಿದ್ದೀರಾ ಅಂದ್ಕೊಂಡಿದ್ದೀನಿ ಎಕ್ಸಾಮಿಗೆ. ವಿತ್ ರೆಫರೆನ್ಸ್ ಟು ಅಕ್ವೈರ್ಡ್ ಇಮ್ಯುನಿಟಿ ಚೂಸ್ ದಿ ಕರೆಕ್ಟ್ ಆಪ್ಷನ್ ಈಸ್ ಡ್ಯಾಶ್ ಅಂತ ಇದೆ. ಕ್ವಶನ್ ನಂಬರ್ 6ಕ್ಕೆ ಸರಿಯಾದ ಉತ್ತರ ಬಂದು, ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ, ಇಟ್ ಈಸ್ pathogenic specific and memory based. That is the right answer, option A.
Propionibacterium shermanil is used in the production of dash ಅಂತ ಇದೆ. ಕ್ವಶನ್ ನಂಬರ್ 7 ರೈಟ್ ಆನ್ಸರ್ ಈಸ್ ಮೈ ಡಿಯರ್ ಚಿಲ್ಡ್ರನ್ ಏನಾಗಿರ್ಬೋದು ABCD ಗೆಸ್ ಮಾಡ್ತೀರಾ? ವೆರಿ ಗುಡ್. ರೈಟ್ ಆನ್ಸರ್ ಈಸ್ ಸ್ವಿಸ್ ಚೀಸ್ ಇಸ್ ದಿ ರೈಟ್ ಆನ್ಸರ್. ಓಕೆ. ಕ್ವಶನ್ ನಂಬರ್ 8 ಪೆನಿಸಿಲಿಯಮ್ ನಾಟ್ ಅಟಮ್ ಈಸ್ ಎ ಡ್ಯಾಶ್ ಅಂತ ಇದೆ. ಕ್ವಶನ್ ನಂಬರ್ 8 right answer is my dear children option D is the right answer is option D mould is the right answer mould. ಈಗ ಕ್ವಶನ್ ನಂಬರ್ 9ಕ್ಕೆ ಹೋಗೋಣ. ದಿ ಫಾಲೋಯಿಂಗ್ ಒನ್ ಈಸ್ ಅಪ್ಲೈ ಟು ಯೂಸುಲೈಸ್ ಟು ಸಪ್ರೇಟ್ DNA ಫ್ರ್ಯಾಗ್ಮೆಂಟ್ಸ್ ಡ್ಯೂರಿಂಗ್ ಜೆಲ್. ಹೌದಲ್ವಾ? ಎಲೆಕ್ಟ್ರೋಫ್ರೋಸಿಸ್ ಈಸ್ ಕಾಲ್ಡ್ ಡ್ಯಾಶ್ ಅಂತ ಇದೆ. ಕ್ವಶನ್ ನಂಬರ್ 9ಕ್ಕೆ ಸರಿಯಾದ ಉತ್ತರ ಬಂದು ಇಥಿಡಿಯಮ್ bromide. Okay. Question number 10 identify the type of population interaction for the following example on the rocky season coast of Scotland the large and the superior ಹೌದಲ್ವಾ balanus dominates the intertidal area and excludes the smaller Barnacle Catalamus from the zone. ಏನೇನೋ ಇದೆ ಸರ್, ಆದರೆ ನೀವು ಓದಿರ್ತೀರಾ, ನಿಮಗೆ ಗೊತ್ತು. ಕ್ವಶನ್ ನಂಬರ್ 10ಕ್ಕೆ ಸರಿಯಾದ ಉತ್ತರ ಪ್ರೀತಿಯ ವಿದ್ಯಾರ್ಥಿಗಳೇ, ಅದಕ್ಕೆ ABCD ಅಲ್ವಾ? ಕಾಂಪಿಟೀಷನ್ ಇಸ್ ದ ರೈಟ್ ಆನ್ಸರ್ ಈಸ್ ಕಾಂಪಿಟೀಷನ್. ಕ್ವಶನ್ ನಂಬರ್ 11 ನೋಡೋಣ ಈಗ ನಾವು. ವಿಚ್ ಆಫ್ ದಿ ಫಾಲೋಯಿಂಗ್ ಬೇಸಿಸ್ ಪ್ರೋಸೆಸ್ ವಿಲ್ ಕಾಂಟ್ರಿಬ್ಯೂಟ್ ಟು ಇನ್ಕ್ರೀಸ್ ಪಾಪ್ಯುಲೇಷನ್ ಡೆನ್ಸಿಟಿ ಅಂತ ಇದೆ. ಕ್ವಶನ್ ನಂಬರ್ 11ಕ್ಕೆ ಸರಿಯಾದ ಉತ್ತರ ಬಂದು natality and immigration is the right answer. Clear? Question number 11 right answer is option A. Question number 12 ನೋಡೋಣ. Each trophic level has a certain mass of living material at a particular time called as dash ಅಂತ ಇದೆ. Question number 12 right answer is my dear children option ABCD ಯಾವ್ದು ಹೇಳ್ತೀರಾ? Yes, option C is the right answer. Standing crop. Which pyrimidine base is present in both DNA and RNA ಅಂತ ಇದೆ. ಕ್ವಶನ್ ನಂಬರ್ 13ಕ್ಕೆ 100% ಸರಿಯಾದ ಉತ್ತರ ABCD ಯಾವುದ್ರಿ? cytosine is the right answer is option D. Question number 14 my dear children, which when compared to last 5 episodes of mass extinction of species present 6th extinction episode is different in dash. ಕ್ವಶನ್ ನಂಬರ್ 14ಕ್ಕೆ 100% ಸರಿಯಾದ ಉತ್ತರ ಯಾವುದಾಗಿರ್ಬೋದ್ರಿ? ಕರೆಂಟ್ ಸ್ಪೀಸೀಸ್ ಎಕ್ಸಿಸ್ಟೆನ್ಸ್ ರೇಟ್ ಈಸ್ ಟು ಬಿ 100 to 1000 times ಫಾಸ್ಟರ್. ಸರಿ. ಇದು ಹ್ಯೂಮನ್ ಆ್ಯಕ್ಟಿವಿಟೀಸ್ ಇದು ಕೂಡ ಸರಿ ಇದೆ. ಡೈವರ್ಸಿಫಿಕೇಷನ್ ಆಫ್ ಲೈಫ್ ತಪ್ಪಿದೆ ಅಪ್ಪ. ಹಾಗಾಗಿ ಆನ್ಸರ್ ಕ್ವಶನ್ ನಂಬರ್ 14ಕ್ಕೆ ಸರಿಯಾದ ಉತ್ತರ ಬಂದು ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಕ್ವಶನ್ ನಂಬರ್ 15 ಮೆರಿಸ್ಟೆಮ್ ಕಲ್ಚರ್ ಇನ್ ವಿಟ್ರೋ is done as to obtain dash. Question number 15 right answer is virus free plants is the right answer. Question number ಮುಗದೇ ಹೋಯಿತು. ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ, ನಾನು ನಿಮಗೆ ಕೊರಿತಾ ಇಲ್ಲ. ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನು ಇಲ್ಲಿ ಡಿಸ್ಪ್ಲೇ ಮಾಡಿ ವಿತ್ ಕೀ ಆನ್ಸರ್ ಕೊಡ್ತಾ ಇದ್ದೇನೆ. ದಯವಿಟ್ಟು ವಿದ್ಯಾರ್ಥಿಗಳೇ ಈ ವಿಡಿಯೋವನ್ನು ಚಾಚು ತಪ್ಪದೆ ಒಂದು ಕ್ವಶನ್ ಬಿಡ್ದಂಗೆ ಓದ್ಕೊಂಡು ಹೋಗಿ. ನಾನು ಹೇಳ್ತೀನಲ್ವ, ಈ ಬರೀ ಒಂದು ಕ್ವಶನ್ ಪೇಪರ್ ಓದ್ಕೊಂಡೇ ಪಾಸ್ ಆಗಿಬಿಡ್ತೀರಾ. ದಿಸ್ ಈಸ್ ಮೈ ಪ್ರಾಮಿಸ್. 21 ಮಾರ್ಕ್ಸ್ ಬಂದರೆ ಬಯೋ ಪಾಸ್ ಆಗಿಬಿಡ್ತೀರಾ. 15 ಮಾರ್ಕ್ಸ್ ಈಗ ಮುಗಿಸಿದ್ದೇನೆ ಆಯಿತಾ. ನೆಕ್ಸ್ಟ್ ಕ್ವಶನ್ ಆನ್ಸರ್ ಕೂಡ ನಾನು ನಿಮ್ಗೆ ಕೊಡ್ತೇನೆ ಸರ್, ಎಲ್ಲದು ಕೂಡ. ಇದ್ರ ಜೊತೆಗೆ ಮಾಡಲ್ ಕ್ವಶನ್ ಪೇಪರ್ 1, 2, 3 ವಿತ್ ಕೀ ಆನ್ಸರ್ ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೇನೆ, ಯೂಟಿಲೈಸ್ ಮಾಡಿಕೊಳ್ಳಿ. ಅರ್ಥ ಆಗತ್ತೆ ರೀ ಆಯಿತಾ. ಜೊತೆಗೆ ಈ ಎಕ್ಸಾಮ್ 1 ಬರ್ದಿದ್ರಲ್ವ, ಅದು ಕೂಡ ವಿತ್ ಕೀ ಆನ್ಸರ್ ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೇನೆ, ಯೂಟಿಲೈಸ್ ಮಾಡ್ಕೊಳ್ಳಿ ಆಯಿತಾ. ಬನ್ನಿ ಸರ್. ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಬೈ ಚೂಸಿಂಗ್ ದಿ ಅಪ್ರೋಪ್ರಿಯೇಟ್ ವರ್ಡ್ಸ್ ಗಿವನ್ ಇನ್ ದಿ ಬ್ರಾಕೆಟ್ ಬಿಲೋ. ಡ್ಯಾಶ್ ಈಸ್ ಆನ್ ಎಕ್ಸಾಂಪಲ್ ಆಫ್ ಪಿಲಿಯೋಟ್ರೋಫಿ ಅಂತ ಇದಲ್ವಾ, ಅದಕ್ಕೆ ಸರಿಯಾದ ಉತ್ತರ ಬಂದು ಏನಾಗಿರುತ್ತೆ ರೀ? ಪೆನೈಲ್ ಕೆಟೋನ್ಯೂರಿಯಾ ದಟ್ ಈಸ್ ದಿ ರೈಟ್ ಆನ್ಸರ್. ಆಪ್ಷನ್ 16ಕ್ಕೆ ಸರಿಯಾದ ಉತ್ತರ ಬಂದು ಕ್ವಶನ್ ನಂಬರ್ 16ಕ್ಕೆ ಅದಾಗಿರುತ್ತೆ, ಸೆಕೆಂಡ್ ಒನ್ ಆಯಿತಾ. ಬಿಗ್ ಬ್ಯಾಂಗ್ ಥಿಯರಿ ಎಕ್ಸ್ಪ್ಲೇನ್ಸ್ ಅಬೌಟ್ ಡ್ಯಾಶ್ ಅಂತ ಇದೆ. ಇದರಷ್ಟು ಈಸಿ ಮತ್ತೇನು ಬೇಕು ರೀ? ಒರಿಜಿನ್ ಆಫ್ ಯೂನಿವರ್ಸ್ ಅನ್ನುವಂಥದ್ದು ಸರಿಯಾದ ಉತ್ತರ ಆಗಿರುತ್ತೆ.
ಕ್ವಶನ್ ನಂಬರ್ 18 ಪಿರಮಿಡ್ ಆಫ್ ಎನರ್ಜಿ ಈಸ್ ಆಲ್ವೇಸ್ ಡ್ಯಾಶ್ ಅಂತ ಇದೆ. ಗೆಸ್ ಮಾಡ್ತೀರಾ? ಪಿರಮಿಡ್ ಆಫ್ ಎನರ್ಜಿ ಈಸ್ ಆಲ್ವೇಸ್ ಡ್ಯಾಶ್. ಕ್ವಶನ್ ನಂಬರ್ 18. ಹಾಂ, ದಟ್ ರೈಟ್ ಆನ್ಸರ್ ಈಸ್ ಅಪ್ರೈಟ್. ಅಪ್ರೈಟ್ ಈಸ್ ದ ರೈಟ್ ಆನ್ಸರ್. ಕ್ವಶನ್ ನಂಬರ್ 19 ರಿವಿಟ್ ಪಾಪರ್ ಹೈಪೋಥಿಸಿಸ್ ವಾಸ್ ಪ್ರಪೋಸ್ಡ್ ಬೈ ಡ್ಯಾಶ್. ಕ್ವಶನ್ ನಂಬರ್ 19 ರೈಟ್ ಆನ್ಸರ್ ಈಸ್ ಮೈ ಡಿಯರ್ ಚಿಲ್ಡ್ರನ್ ಪೌಲ್ ಇಲಿಚ್ ಪೌಲ್ ಅಲಿಚ್ ಅನ್ನೋವಂಥದ್ದು ಇದೆ ಅಲ್ವಾ, ಅದು ಸರಿಯಾದ ಉತ್ತರ. ಕ್ವಶನ್ ನಂಬರ್ 19. ಲಾಸ್ಟ್ ಕ್ವಶನ್ ಮೈ ಡಿಯರ್ ಚಿಲ್ಡ್ರನ್, ಕ್ವಶನ್ ನಂಬರ್ 16 ಇಸ್ ಸೀನ್ ಇನ್ ಡ್ಯಾಶ್ ಕ್ರೋಮೋಸೋಮಲ್ ಡಿಸಾರ್ಡರ್ ಅಂತ ಇದೆ ಅಲ್ವಾ. ಕ್ವಶನ್ ನಂಬರ್ 20ಕ್ಕೆ ಸರಿಯಾದ ಉತ್ತರ ಕ್ಲೀನಿಂಗ್ಫೆಲ್ಟರ್ಸ್ ಸಿಂಡ್ರೋಮ್ ಇಸ್ ದ ರೈಟ್ ಆನ್ಸರ್. ಕ್ಲಿಯರ್? ಸಿಂಡ್ರೋಮ್ ಇಸ್ ದ ರೈಟ್ ಆನ್ಸರ್. ಕ್ಲೀನಿಂಗ್ಫೆಲ್ಟರ್ಸ್ ಸಿಂಡ್ರೋಮ್ ಇಸ್ ದ ರೈಟ್ ಆನ್ಸರ್ ಫಾರ್ ಕ್ವಶನ್ ನಂಬರ್ 20. ನೆಕ್ಸ್ಟ್ ನೋಡಿ ಸರ್, ಇದಂತೂ ಎಲ್ಲ ಈಸಿ ಕೊಟ್ಟಿದ್ದಾರೆ. ಯಾವುದು ಒಂದು ಎಕ್ಸಾಂಪಲ್ ಪೆರಿಸ್ಪ್ರಮ್ ಅಂತ ಇದೆ ಅಲ್ವಾ, ಇದು ಭಾಳ ಈಸಿ ಸರ್. ಈಗ 20 ಮಾರ್ಕ್ಸ್ ಮುಗಿಸಿದ್ವಿ, ಪಾರ್ಟ್ ಬಿನಲ್ಲಿದ್ದೀವಿ. ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ, ಇದಕ್ಕೆಲ್ಲ ಆನ್ಸರ್ ಕೂಡ ನಾನು ಕೊಡ್ತೇನೆ, ಏನು ಟೆನ್ಷನ್ ತಗೋಬೇಡಿ. ಮೊದಲು ಮಾಡಲ್ ಕ್ವಶನ್ ಪೇಪರ್ 1, 2, 3 ವಿತ್ ಕೀ ಆನ್ಸರ್ ಕೂತ್ಕೊಂಡು ಟಕ ಅಂತ ಮುಗಿಸಿ, ಒಂದು ದಿನದಲ್ಲಿ ಮುಗಿಸಿ ಸರ್. ಏನೂ ಆಗತ್ತೆ. ಬೆಳಗ್ಗೆ ಒಂದು, ಮಧ್ಯಾಹ್ನ ಒಂದು, ಸಂಜೆ ಒಂದು, 3 ಮಾಡಲ್ ಕ್ವಶನ್ ಪೇಪರ್ ಕೂತ್ಕೊಂಡು ಬರೆದು ಒಗಿಬೇಕು. ನೆಕ್ಸ್ಟು ಈ ಎಕ್ಸಾಮ್ ಒಂದು ಬರೆದು ಕಡಿಮೆ ಅಂಕ ತಗೊಂಡಿದ್ದಾರಲ್ವ, ಅದನ್ನು ರೆಡಿ ಆಗಬೇಕು. ಕ್ಲಿಯರ್? ನೆಕ್ಸ್ಟು ಇನ್ನೊಂದು ಕೆಲಸ ಏನು ಅಂತ ಹೇಳಿದರೆ, ಇದು ಅಪ್ಲೋಡ್ ಮಾಡ್ತಾಯಿದ್ದೀನಲ್ವ, ಇದಕ್ಕೆ ಕೀ ಆನ್ಸರ್ ಕೂಡ ಕೊಡ್ತಾನೆ, ಇದು ಕೂಡ ರೆಡಿ ಆಗಬೇಕು. ಅಲ್ಲಿಗೆ ಕಡಿಮೆ ಅಂದರೂ ನೀವು ಒಂದು 60 ಅಂಕಕ್ಕಂತೂ ರೆಡಿ ಆಗ್ತೀರಾ. ಇಷ್ಟು ನಾನು ನಿಮಗೆ ಹೇಳ್ತಾ ಇದ್ದೇನೆ. ದಯವಿಟ್ಟು ಸುಮ್ಮನೆ ಅದು ಇದು ಹುಡುಕಬೇಡಿ ಸರ್, ಆಯಿತಾ? ಧನ್ಯವಾದಗಳು. ನಿಮ್ಮ ಪ್ರೀತಿ ಸಹಕಾರ ಹೀಗಿರಲಿ. ಏನು ರೀಸೆಂಟಾಗಿ ಎಕ್ಸಾಮ್ ಮುಗಿದಿರುವಂಥದ್ದು ಲಾಸ್ಟ್ ವೀಕ್ ಆಫ್ ಐ ಥಿಂಕ್ ಯಾವುದ್ರಿ 19 ಏನೋ ಅಲ್ವಾ ನಿಮ್ಮ ಎಕ್ಸಾಮ್ ಮುಗಿದಿದ್ದು ಲಾಸ್ಟಿಗೆ. 18-19ಕ್ಕೆ ನಿಮ್ಮ ಮ್ಯಾಥಮೆಟಿಕ್ಸ್ ಬಯೋ ಆ್ಯಂಡ್ CS ಎಕ್ಸಾಮ್ ಮುಗಿದಿರುವಂಥದ್ದು, ಹೌದಲ್ವಾ? ನೋಡಿ, ಡ್ರಾ ಎನಿ ಡಯಾಗ್ರಾಮ್ ಆಫ್ ಮೆಚ್ಯೂರ್ಡ್ ಎಂಬ್ರಾಯಿಕ್ ಸ್ಯಾಕ್, ಹೌದಲ್ವಾ? ವಾಟ್ ಈಸ್ ಪ್ಲಾಸೆಂಟಾ, ಮೆನ್ಷನ್ ಎನಿ 4 ಹಾರ್ಮೋನ್ಸ್ ಆಫ್ ಪ್ಲಾಸೆಂಟಾ, ಎಕ್ಸ್ಪ್ಲೈನ್ ದಿ ಡಿಫ್ರೆಂಟ್ ನ್ಯಾಚುರಲ್ ಮೆಥಡ್ಸ್ ಆಫ್ ಕಂಟ್ರಸೆಪ್ಷನ್ ಅಂತ ಇದೆ. ನೆಕ್ಸ್ಟು ಎಕ್ಸ್ಪ್ಲೈನ್ ದಿ ಸೆಕ್ಸ್ ಡಿಟರ್ಮಿನೇಷನ್ ಇನ್ ಹನಿ ಬಿ ಅಂತ ಇದೆ. ಈಸಿ ಸರ್, ಎಲ್ಲ ನಾನು ಹೇಳಿದಷ್ಟು ಈಸಿ ಅಲ್ಲ ತಮ್ಮ, ಬರೆದು ಕಲ್ತ್ರೆ ಎಲ್ಲ ಈಸಿನೇ, ಆಯಿತಾ? ಧನ್ಯವಾದಗಳು. ನಿಮ್ಮ ಪ್ರೀತಿ ಸಹಕಾರ ಹೀಗೆ ನಮ್ಮ ಜೊತೆ ಮುಂದೆವರೆಯಲಿ. ಇದೆಲ್ಲಿಂದನೋ ಎತ್ಕೊಂಬಂದಿಲ್ಲ ಸರ್. ಲಾಸ್ಟ್ ಇಯರ್ ಎಕ್ಸಾಮ್ 3 ನಡೆದಿತ್ತಲ್ವ, ಆ ಒಂದು ಕ್ವಶನ್ ಪೇಪರನ್ನು ಇಲ್ಲಿ ಹೆಂಗೆಂಗೋ ಮಾಡಿ ಎಲ್ಲೆಲ್ಲಿಂದನೋ ಎತ್ಕೊಂಡು ನಿಮಗೋಸ್ಕರ, ಯಾಕಂದರೆ ಮೆಸೇಜ್ ಏನಂತೀರ ಸರ್, ಕಮೆಂಟ್ಸ್ ಮೇಲೆ ಕಮೆಂಟ್ಸ್ ಆಗ್ತಾಯಿದ್ರಿ. ನಿಜವಾಗಿಯೂ ಇದು ಇಂಪಾರ್ಟೆಂಟ್ ಕ್ವಶನ್ ಪೇಪರನ್ನು ಪ್ರೀತಿಯ ಮಕ್ಕಳೇ ಏನೇನೋ ಓದಿ ಸೈಡ್ ಆಗಬೇಡಿ, ಇದನ್ನೆಲ್ಲ ಓದಿ ಎಕ್ಸಾಮಿಗೆ ರೆಡಿಯಾಗಿ ಅಂತ ಹೇಳ್ತಾ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು. ನಿಮ್ಮ ಪ್ರೀತಿ ವಿಶ್ವಾಸ ಹೀಗೆ ನಮ್ಮ ಯೂಟ್ಯೂಬ್ ಚಾನಲ್ ಮೇಲೆ ಇರಲಿ. ಇನ್ನೊಂದು ಯೂಟ್ಯೂಬ್ ಚಾನಲನ್ನು ಓಪನ್ ಮಾಡ್ತಾಯಿದ್ದೀವಿ, ಕೇವಲ ಇಂಗ್ಲೀಷಿಗಾಗಿ ಅಥವಾ ಬೇರೆ ಸಬ್ಜೆಕ್ಟಿಗಾಗಿ ಇನ್ನೂ ಡಿಸೈಡ್ ಮಾಡ್ತಾ ಇಲ್ಲ, ಆಯಿತಾ? ಧನ್ಯವಾದಗಳು. ದಯವಿಟ್ಟು ಈ ಕ್ವಶನ್ ಪೇಪರನ್ನು ಸಿಲ್ಲಿಯಾಗಿ ತಗೋಬೇಡಿ ಸರ್. ಮೊದಲು ನಾನು ಹೇಳಿದ್ದಲ್ವ, ಆ ಕೆಲಸವನ್ನು ಮುಗಿಸಿ ಅಂತ ಹೇಳ್ತಾ ದಯವಿಟ್ಟು ನಮ್ಮ ವೀಡಿಯೋಸ್ಗಳನ್ನು ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡೋದನ್ನು ಮರೆಯಬೇಡಿ. ಆಲ್ ದ ಬೆಸ್ಟ್. ಚೆನ್ನಾಗಿ ಓದಿ, ಚೆನ್ನಾಗಿ ಅಂಕಗಳನ್ನು ತೆಗೆಯಿರಿ. ಗಾಡ್ ಬ್ಲೆಸ್ ಯು ಆಲ್.